ನಿಮ್ಮೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಸರ್ಕಾರದ ವತಿಯಿಂದ ಶುಭಾಶಯಗಳನ್ನ ಈ ನಾಡಿನ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳು. ಗೊತ್ತಿಲ್ಲ ನನಗೆ. ಇರೋ ಇನ್ಫಾರ್ಮೇಶನ್ ಪ್ರಕಾರ, ನಾನು ಹೋಗಿಲ್ಲ ಅಲ್ಲಿಗೆ, ಇರೋ ಇನ್ಫಾರ್ಮೇಶನ್ ಪ್ರಕಾರ DMK ಗೆಲ್ತದೆ. DMK ಅಂಡ್ ಇಟ್ಸ್ ಅಲಯನ್ಸ್. ಕೇರಳ ಗೆಲ್ತೀವಿ. ಈಗ ಯಾರು ವಿರೋಧ ಮಾಡಿದ್ರು, ಬಿಜೆಪಿಯವರು ವಿರೋಧ ಮಾಡಿದ್ದು ರಾಜಸ್ಥಾನದಲ್ಲಿ 2023ರಲ್ಲಿ ನರೇಂದ್ರ ಮೋದಿಯವರೇ ವಿರೋಧ ಮಾಡಿದ್ದು. ಇದನ್ನ ರಾಜ್ಯಗಳು ಮಾಡಕ್ ಬರಲ್ಲ, ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತವೆ ಅಂತೇಳಿ ನರೇಂದ್ರ ಮೋದಿಯವರು ಹೇಳಿದ್ರು. ಈಗ ಅವರೇ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಬೆಂಗಳೂರಿಗೆ ಬಂದಾಗ ಒಂದು ಭಾರಿ ಚರ್ಚೆ ಆಯಿತು ಸಾಮಾಜಿಕ ಜಾಲತಾಣದಲ್ಲಿ. ನೀವು ಅವರು ಕ್ಲೀನಲ್ಲಿ ಏನ್ ಮಾತಾಡಿದ್ರಿ ಅಂತ ಕಿಸಿಗಿಸು ಅಂತ ಇದ್ರು. ಈ ಬಗ್ಗೆ ವುಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರು. ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾವು ವುಮೆನ್ ರಿಸರ್ವೇಶನ್ ಪರ ಇದ್ದೀವಿ ಅಂತ ಹೇಳಿದ್ರು. ಈಗ ಡಿಲಿಮಿಟೇಷನ್ ಹೊಸ ಸೆನ್ಸಸ್ ಪ್ರಕಾರ ಆಗ್ಬೇಕಾ ಇಲ್ಲ ಹಳೆ ಸೆನ್ಸಸ್ ಪ್ರಕಾರನೇ ಆಗ್ಬೇಕು? ನನ್ನ ಪ್ರಕಾರ ಡಿಲಿಮಿಟೇಷನ್ ಮಾಡಬೇಕಾದ್ರೆ ಹೊಸ ಸೆನ್ಸಸ್ ಆದ್ಮೇಲೆ ಮಾಡೋದು ಒಳ್ಳೇದು. ಒಳ್ಳೇದು ಯಾಕಂತಂದ್ರೆ ಅದಕ್ಕೋಸ್ಕರನೇ ವಿರೋಧ ಮಾಡೋದು ನಾವು. ಡಿಲಿಮಿಟೇಷನ್ ವಿರೋಧ ಮಾಡಿರೋದು, ವುಮೆನ್ ರಿಸರ್ವೇಶನ್ ವಿರೋಧ ಮಾಡಿಲ್ಲ. ವುಮೆನ್ ರಿಸರ್ವೇಶನ್ ವಿರೋಧ ಮಾಡಿಲ್ಲ ಯಾಕಂತಂದ್ರೆ ನಾವು ಆಲ್ ಅಲಾಂಗ್ ವುಮೆನ್ ರಿಸರ್ವೇಶನ್ ಪರ ಇರೋರು. ಈಗ 73-74 ತಿದ್ದುಪಡಿ ತಂದವ್ರು ಯಾರು? ರಾಜೀವ್ ಗಾಂಧಿ. ಮತ್ತೆ ಕಾಂಗ್ರೆಸ್ ಪಾರ್ಟಿ ಅಲ್ವಾ? 73-74 ಲೋಕಲ್ ಬಾಡೀಸ್, ಜಿಲ್ಲಾ ಪಂಚಾಯತಿ ಮತ್ತೆ ಸ್ಥಳೀಯ ಸಂಸ್ಥೆಗಳು ಇದಾವಲ್ಲ, ಮುನ್ಸಿಪಾಲಿಟಿಗಳು, ನಗರ ಪಾಲಿಕೆಗಳು, ಅವರಲ್ಲಿ 50% ರಿಸರ್ವೇಶನ್ ತಂದಿರೋರು ಯಾರು? ಮಹಿಳೆಯರಿಗೆ. ಕಾಂಗ್ರೆಸ್ ಪಾರ್ಟಿ ಓನ್ಲಿ. ನಾವ್ಯಾಕೆ ವಿರೋಧ ಮಾಡ್ತೀವಿ? ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ರಾಜಕೀಯ ಮಾಡಿ ಈಗ 23ರಲ್ಲೇ ಪಾಸ್ ಆಯ್ತು. ಪಾಸ್ ಆಯ್ತಲ್ವ? ಆಗ್ಲೇ ಜಾರಿ ಕೊಟ್ಬಿಡೋರು. ಅಲ್ಲಪ್ಪ, ಯಾಕೆ ಇಲ್ಲಿ ಗಂಟೆ ವೆಯ್ಟ್ ಮಾಡಿದ್ರು? ಆಗ್ಲೇ ಜಾರಿ ಕೊಟ್ಬಿಡೋರು. ಇಫ್ ದೇ ಆರ್ ಕಮಿಟೆಡ್ ಫಾರ್ ವುಮೆನ್ ರಿಸರ್ವೇಶನ್, ದೇ ಶುಡ್ ಹ್ಯಾವ್ ಇಂಪ್ಲಿಮೆಂಟೆಡ್ ಲಾಂಗ್ ಬ್ಯಾಕ್. ಅಯ್ಯಪ್ಪ, ಅದಕ್ಕೆ ಡಬಲ್ ಸ್ಟ್ಯಾಂಡರ್ಡ್ ಅಂತ. ನರೇಂದ್ರ ಮೋದಿ ಅವರಿಗೆ ಸಾಮಾಜಿಕ ನ್ಯಾಯದ ಪರ ಇಲ್ಲ. ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ. ಇದ್ದಿದ್ರೆ ಬಹಳ ಹಿಂದಿನ ಮಾಡ್ಬೋದು. ಎಷ್ಟು ವರ್ಷ ಆಯ್ತು ಅವರು ಅಧಿಕಾರಕ್ಕೆ ಬಂದು? 12 ವರ್ಷ ಆಯ್ತಲ್ಲ. ಯಾಕೆ ಇಲ್ಲಿವರೆಗೆ ಮಾಡಲಿಲ್ಲ? ಕಾಂಗ್ರೆಸ್ ಡಿಮಾಂಡ್ 23 ಪ್ರಕಾರನೇ ಮಹಿಳಾ ಮೀಸಲಾತಿ ಕೊಡಬೇಕು ಅಂತ. ಮೀಸಲಾತಿ ನಮಗೆ ಇದು ಈಗ ಜಾರಿ ಮಾಡಕ್ಕೆ ತೊಂದರೆ ಏನಿಲ್ಲ. 23 ಪ್ರಕಾರನೇ ಅದು 23 ಪ್ರಕಾರ ಮಾಡಿ ಅಂತ ನಾವು ಹೇಳ್ತೀವಿ. ಡಿಲಿಮಿಟೇಷನ್ ಮಾತ್ರ ಸೆನ್ಸಸ್ ಆದ್ಮೇಲೆ ಮಾಡಿ ಅಂತ. ಈಗ ನೋಡಿ, 50% ಅಂತ ಮಾಡಿದ್ದಾರೆ. 50% ಎಲ್ಲ ರಾಜ್ಯಗಳಲ್ಲಿ ಹೆಚ್ಚು ಮಾಡ್ತೀವಿ. ಸಪೋಸ್ UP, ಕರ್ನಾಟಕ, UPನಲ್ಲಿ ಎಷ್ಟಾಗುತ್ತೆ? 120 ಆಗುತ್ತೆ, 42 ಆಗುತ್ತೆ. ಸೊ ನಮ್ಗಿಂತ ಜಾಸ್ತಿ ಎಷ್ಟಾಗುತ್ತೆ ಅವರು? ಅದಕ್ಕೆ ಸೆನ್ಸಸ್ ಮಾಡಿ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು. ರಿಸರ್ವೇಶನ್ ಮಾಡುವಾಗ ಎಲ್ರಿಗೂ ಸಮಾನವಾಗಿ ಹಂಚತಕ್ಕಂಥ ಕೆಲಸವನ್ನು ಯಾಕೆ ನಾವು ಮಾಡ್ತಾ ಇದೀವಿ?
ಪಾಪ್ಯುಲೇಷನ್ ಕಂಟ್ರೋಲ್ ಇದೆಯಲ್ಲ ಅದನ್ನ ಸದರ್ನ್ ಸ್ಟೇಟ್ಸ್ನಲ್ಲಿ ಚೆನ್ನಾಗಿ ಮಾಡಿದೆ. ಉತ್ತರ ಕರ್ನಾಟಕದ ಉತ್ತರ ಭಾರತದವರು ಮಾಡಲಿಲ್ಲ. ಸೊ ಈಗ ಅವ್ರ ಜನಸಂಖ್ಯೆ ಜಾಸ್ತಿ ಆಗಿದೆ. ಅವರು ನ್ಯಾಚುರಲಿ ಅವ್ರಿಗೆ ಅನುಕೂಲ ಆಗುತ್ತೆ, ನಮ್ಗೆ ಅನಾನುಕೂಲ ಆಗುತ್ತೆ. ಬಿಜೆಪಿ ಅವರು ಹೇಳ್ತಾರಂತದ್ದು ಮುಂದಿನ ದಿನಗಳಲ್ಲಿ ದೇಶದ ಮಹಿಳೆಯರು ಕಾಂಗ್ರೆಸ್ಗೆ ಪಾಠ ಕಲಿಸುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ಮೋದಿ ಆದಿಯಾಗಿ ಎಲ್ಲರೂ ಹೇಳ್ತಾರೆ. ರಾಜಕೀಯ ಮಾಡ್ತಾ ಇದ್ದಾರೆ. ಮೋದಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರಿಗೂ ಈಗ 23ರಲ್ಲಿ ಪಾಸ್ ಆಯ್ತಲ್ಲ, ಆಗ್ಲೇ ತಂದಿದ್ರೆ ಯಾರ ವಿರೋಧ ಮಾಡ್ತಿದ್ರು ವುಮೆನ್ ರಿಸರ್ವೇಶನ್? ಇದನ್ನ ವುಮೆನ್ ರಿಸರ್ವೇಶನ್ ಮತ್ತು ಡಿಲಿಮಿಟೇಷನ್ ಒಟ್ಟಿಗೆ ಯಾಕೆ ತಗೊಂಡ್ಬಂದ್ರು? ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಯಾಕೆ ಮಾಡೋದಕ್ಕೆ ಹೋದ್ರು? ನೋಯಿಂಗ್ ಫುಲ್ಲಿ ವೆಲ್ ಈಗ ಅವ್ರಿಗೆ ಬೇಕಾಗಿಲ್ಲ 2/3 ಇಲ್ಲ ಅಂತ ಅವ್ರಿಗೆ ಗೊತ್ತಿದ್ದು ಕೂಡ ಯಾಕೆ ಮಾಡಿದ್ರು? ಮಹಿಳಾ ಮೀಸಲಾತಿ ಬೇಕಾಗಿಲ್ಲ ಅಂತ ಯಾರಿಗೆ? ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧ ಅವರು. ಸರ್ ಯಾರಿಸ್ ಅವ್ರ ಮನೆ ಮೇಲೆ ರೈಡ್ ಆಗಿದೆ. ಯಾರಿಸ್ ಅವ್ರ ಮನೆ ಮೇಲೆ ರೈಡ್ ಆಗಿದೆ. ಗೊತ್ತಿಲ್ಲ ನನಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.